ವ್ಯಾಪಕವಾದ ಮಳೆಯ ಮುನ್ನೆಚ್ಚರಿಕೆಯ ನಡುವೆ ಕರಾವಳಿ ಮತ್ತೊಂದು ಪೂರ್ವ ಮುಂಗಾರಿಗೆ ಸಿದ್ಧವಾಗಿದೆ. ನಾನೀಗ ಇರುವಂಥದ್ದು ಮಲ್ಪೆ ಬಂದರು ಸಮೀಪದ ಹಿನ್ನೀರಿನ ಪ್ರದೇಶ. ಇಲ್ಲಿ ನಾವು ನೋಡಿರ್ಬೋದು ಸಾವಿರಾರು ಬೋಟುಗಳು ಲಂಗರ್ ಹಾಕಿರುವಂಥ ದೃಶ್ಯ ಮತ್ತು ಅದರ ಜೊತೆಗೆ ಮೀನುಗಾರಿಕೆಗೆ ತೆರಳಿರುವಂತಹ ಬೋಟುಗಳು ಕೂಡ ಒಂದೊಂದಾಗಿ ವಾಪಸ್ ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಬಂಗಾಳಕೊಲ್ಲಿಯಲ್ಲಿ ಏನು ವಾಯುಭಾರ ಕುಸಿತ ಉಂಟಾಗಿದೆ ಅದರ ಪರೋಕ್ಷ ಪರಿಣಾಮಗಳು ಅರಬ್ಬಿ ಸಮುದ್ರದ ಮೇಲೂ ಕೂಡ ಉಂಟಾಗಿದೆ. ಸೊ ಆದ್ದರಿಂದ ಮೀನುಗಾರರು ಕಡಲಿಗೆ ಇಳಿಯಬಾರದು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ಈ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ಸಾಕಷ್ಟು ಬೋಟುಗಳು ವಾಪಸ್ಸಾಗಿ ಲಂಗರ್ ಹಾಕಿದ್ದಾವೆ ಮತ್ತು ಈಗಲೂ ಕೂಡ ನಿರಂತರವಾಗಿ ಬೋಟುಗಳು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಮೀನುಗಾರಿಕೆಗೆ ತೆರಳಿದ ಬೋಟುಗಳು ಒಂದೊಂದಾಗಿ ವಾಪಸ್ ಆಗ್ತಾ ಇವೆ ಮತ್ತು ಈಗಾಗಲೇ ಬಂದರಿನಲ್ಲಿದ್ದಂತಹ ಬೋಟುಗಳು ಯಾವುದೂ ಕೂಡ ಕಡಲಿಗೆ ಇಳಿದಿಲ್ಲ ಅನ್ನುವಂಥದ್ದು. ಸೊ ಬಹಳ ದೊಡ್ಡ ಮಟ್ಟದ ನಷ್ಟ ಕೂಡ ಆಗುತ್ತೆ ಮೀನುಗಾರಿಕೆಗೆ. ಆದರೆ ಪೂರ್ವ ಮುಂಗಾರು ಅನ್ನುವಂಥದ್ದು ಬಹಳ ಅಗತ್ಯ ಇದೆ ಕರಾವಳಿ ಭಾಗಕ್ಕೆ. ಇಲ್ಲಾಂದರೆ ಕಳೆದ ಬಾರಿ ನಾವು ಏನು ಬರದ ಸ್ಥಿತಿಯನ್ನು ನೋಡಿದ್ದೆವು. ಈಗಾಗಲೇ ಹೆಬ್ರಿ, ಬ್ರಹ್ಮಾವರ ಮುಂತಾದ ತಾಲೂಕುಗಳನ್ನು ಕಳೆದ ಬಾರಿ ಬರ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡುವಂಥ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಪೂರ್ವ ಮುಂಗಾರು ಕೈ ಹಿಡಿಯದೇ ಹೋದರೆ ಕರಾವಳಿ ಭಾಗದಲ್ಲಿ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಬರ್ತಾ ಇರುವಂಥ ಪೂರ್ವ ಮುಂಗಾರನ್ನು ಒಂದು ಕಡೆಯಿಂದ ಜನ ಸ್ವಾಗತಿಸ್ತಾ ಇದ್ದರೆ, ಮತ್ತೊಂದು ಕಡೆ ಮೀನುಗಾರಿಕೆಯನ್ನೇ ನಂಬಿರುವಂಥ ಜನರಿಗೆ ಇದು ಬಹಳ ಕಷ್ಟ, ನಷ್ಟವನ್ನು ಉಂಟು ಮಾಡುವಂಥದ್ದು. ದೊಡ್ಡ ದೊಡ್ಡ ಬೋಟುಗಳು ಕೋಟ್ಯಾಂತರ ವ್ಯಯಿಸಿರ್ತಾರೆ. ಆ ಬೋಟುಗಳಿಗೆ ಒಂದು ಬೋಟು ಕಡಲಿಗೆ ಇಳಿಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಖರ್ಚು ಮಾಡಿ ಹೋಗ್ತಾರೆ. ಡೀಸೆಲ್, ಐಸ್ ಇತ್ಯಾದಿಗಳನ್ನು ಹಾಕ್ಕೊಂಡು ಹೋಗಿರ್ತಾರೆ. ಮೀನು ಸಿಕ್ಕಿದರೆ ಉತ್ತಮ, ಮೀನು ಸಿಕ್ಕಿಲ್ಲ ಅಂದರೆ ಹವಾಮಾನ ಇಲಾಖೆಯಿಂದ ಸೂಚನೆ ಬಂದ ತಕ್ಷಣ ವಾಪಸ್ ಬರಬೇಕಾಗುತ್ತೆ. ಆ ರೀತಿ ವಾಪಸ್ ಬರ್ತಾ ಇರುವಂಥ ಬೋಟುಗಳು ಸರಣಿಯಾಗಿ ಒಂದರ ಹಿಂದೆ ಒಂದು ಬೋಟುಗಳು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಬೋಟುಗಳು ಮಲ್ಪೆ ಬಂದರಿನಲ್ಲಿ ಲಂಗರ್ ಹಾಕಿದ್ದಾವೆ. ಬಹಳ ಸಮಸ್ಯೆ ಇದೆ. ಬೋಟುಗಳ ಸಂಖ್ಯೆ ಹೆಚ್ಚಾದರೆ ಇಲ್ಲಿ ಬೋಟುಗಳನ್ನು ಇರಿಸೋದಕ್ಕೂ ಕೂಡ ಜಾಗ ಇಲ್ಲ. ಸರ್ವಋತು ಮೀನುಗಾರಿಕಾ ಬಂದರು ಅಂದರೆ ವರ್ಷವಿಡೀ ಇಲ್ಲಿ ಮೀನುಗಾರಿಕಾ ಚಟುವಟಿಕೆ ನಡೆಯುತ್ತೆ ಮತ್ತು ನಡೀಬೇಕು. ಹಾಗಾದರೆ ಅಷ್ಟೇ ಲಕ್ಷಾಂತರ ಜನರ ಜೀವನೋಪಾಯ ಕೂಡ ಆಗುತ್ತೆ. ಆದರೆ ಹವಾಮಾನ ಇಲಾಖೆಯ ಮುನ್ಸೂಚನೆಗಳನ್ನು ಗಮನಿಸಿದರೆ ಈ ಬಾರಿ ಈಗಾಗಲೇ ಏನು ಅವಧಿಗೂ ಮುನ್ನ ಮೀನುಗಾರಿಕೆಯನ್ನು ಸ್ಥಗಿತ ಮಾಡಬೇಕಾಗಿ ಬರಬಹುದು ಅನ್ನುವಂಥದ್ದು. ಜೂನ್ ತಿಂಗಳಲ್ಲಿ ಇಲ್ಲಾಂದರೂ ಕೂಡ ಮೀನುಗಾರಿಕೆ ಸ್ಥಗಿತ ಆಗುತ್ತೆ. ಆದರೆ ಈ ಸಲ ಪೂರ್ವ ಮುಂಗಾರು ಉತ್ತಮವಾಗಿ ಬರಬಹುದು. ಗಾಳಿ ಮಳೆಯ ವಾತಾವರಣ ನಾವು ಈಗಾಗಲೇ ಗಮನಿಸ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಉತ್ತಮ ಮಳೆ ಕೂಡ ಆಗ್ತಾ ಇದೆ. ಸೊ ಮಳೆಯ ವಾತಾವರಣ, ಗಾಳಿ, ಸಿಡಿಲು, ಬರಸಿಡಿಲು ಮುಂದುವರೆದ ಆದರೆ ಮೀನುಗಾರಿಕೆ ಅನ್ನುವಂಥದ್ದು ಅವಧಿಗೂ ಮುನ್ನ 15-20 ದಿನ ಮುಂಚಿತವಾಗಿಯೇ ಸ್ಥಗಿತಗೊಳ್ಳುವಂತಹ ಎಲ್ಲ ಸೂಚನೆಗಳು ನಮಗೆ ಕಂಡು ಬರ್ತಾ ಇದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.